ಸದ್ಗುರುಗಳ ಮುಂದೆ ಗುರುಬಾಯಿ ಗೌಡತಿಯವರು ಬಂಜಿತನದ ಅಳುಲನ್ನು ತೋಡಿಕೊಂಡಾಗ ಏನು ಮಾಡಬೇಕು? ಬಂಜಿಯ ಮನೆಯೊಳಗೆ ಬಂಗಾರದ ಒಳಕಲ್ಲದವು ಏನು ಮಾಡಕ್ಕೆ ಬರ್ತಾವೆ ಹೇಳಿ? ಬಂದು ಕುಟ್ಟಾಕ ಬೀಸಾಕ ಶಶಿ ಇಲ್ಲ. ಮಹಾನವಮಿ ಹಬ್ಬಕ್ಕೆ ಬೆಳ್ಳಿ ಬಂಗಾರ ಕೊಡಾಕ ಮಗನಿಲ್ಲ ಅಂಥೇಳಿ ಆ ಯಮ್ಮ ಗುರು ಮಹಾರಾಜರ ಸನ್ನಿಧಾನಕ್ಕೆ ಬಿಡ್ಕೊಂಡಾಗ ಅಪ್ಪ ಹೇಳ್ತಾನಮ್ಮ, ಈ ವ್ರತವನ್ನು ಮಾಡು, ನಿನಗೆ ನನ್ನಪ್ಪ ಮಕ್ಕಳನ್ನು ಕೊಡ್ತಾನೆ. ಯಾಕಂದ್ರೆ ಶ್ರುತಿಯದ ಅಮೋಘ ಸಿದ್ಧಂದು ಶ್ರುತಿಯದ ಏನಂದ್ರೆ, ಮಕ್ಕಳ ಬೇಡವರು ಪಟ್ಟಣಕ್ಕೆ ಹೋಗ್ರೆ ಪಟ್ಟಣ ತೆಳಗ ಅರಕೇರಿ, ಪಟ್ಟಣ ಕೆಳಗ ಅರಕೇರಿ ಅಮ್ಮೋಗ ಸಿದ್ಧ ತೊಟ್ಟಿಲು ಕೊಟ್ಟು ಕಳೆವ್ಯಾನ ಅಂಥೇಳಿ. ಶಿವನಲ್ಲಿ ಕೈಲಾಸ ಬಿಟ್ಟು ಭೂಲೋಕಕ್ಕೆ ಬರಾಗ ಹುಟ್ಟಾ ಬಂಜರಿಗೆ ತೊಟ್ಟಿಲು ಭಾಷೆ ಅಂತ ವರಪ್ರದಾನ ತಗೊಂಡು ಬಂದಿದ್ದಾನೆ. ಅದು ಯಾವ ಕಾಲದ್ರ ಸುಳ್ಳಾದಿತ್ತಾ? ಅಮ್ಮ, ನೀನು ಈ ವ್ರತವನ್ನು ಆಚರಣೆ ಮಾಡು. ಕಲ್ಯಾಣದ ಬಸವಣ್ಣವರ ತಾಯಿ ತಂದೆಯಾಗಿರತಕ್ಕಂಥ ಮಾದಲಾಂಬಿಕೆ ಮದರಸರಿಗೆ ಶಾಸ್ತ್ರಿಗಳು ಬಾಗೇವಾಡಿಯ ನಂದಿ ಬಸವೇಶ್ವರನ ಸಾಕ್ಷಿಯಾಗಿ, ಯಮ್ಮ ನೀನು ನಂದೀಶ್ವರನ ಅವತಾರ್ಚನೆ ಮಾಡು, ನಿನಗೆ ಸಂತಾನ ಆಗುತ್ತೆ ಅಂತ ಆಗಲೂ ಹೇಳಿದ್ರು. ಈಗಲೂ ಗುರು ದಸ್ತಪ್ ಮಹಾರಾಜರು ಹೇಳ್ತಾ ಇದ್ದಾರೆ, ಅಮ್ಮ ಈ ವ್ರತವನ್ನು ಮಾಡು, ನಿನಗೆ ಸಂತಾನ ಆಗ್ತದಂಥೇಳಿ. ಬಳಿಕ ಗುರುಬಾಯಿ ಗೌಡತಿಯವರು ಧರ್ಮಪತ್ನಿ ಸಂಗನಗೌಡರು ಮನೆಗೆ ಬಂದು ಮಹಾರಾಜರು ಹೇಳಿದಂತೆ ತಮ್ಮ ವ್ರತವನ್ನು ಪ್ರಾರಂಭ ಮಾಡುತ್ತಾರೆ. ಸುಮಾರು ದಿನಗಳು ಅವರು ಹೇಳಿದಾಗನ ಆಕಳ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಪತ್ರಿ ಪುಷ್ಪಾದಿಗಳ ಚೆಲ್ಲಿ ಅಕ್ಷತಾ ಹಾಕಿ ತುಂಬಿದ ತಂಬಿಗೆನಿಟ್ಕೊಂಡು ಪೂಜಾ ಮಾಡಿದ. ಆ ನೀರನ್ನೆಲ್ಲ ಸವಿತಾ ಹೋದಾಗ ಕುಡಿತಾ ಹೋದ ಕೂಡಲೇ ಕೆಲವು ದಿನಗಳ ಮೇಲೆ ಒಂದು ಸ್ವಪ್ನ ಬೀಳ್ತದ್ರಿ ಅವರಿಗೆ, ಗುರುಬಾಯಿ ಗೌಡತಿಯವರಿಗೆ. ಏನು ಸ್ವಪ್ನ ಆಗ್ತಾ ಇದೆ ಅಂತಂದ್ರೆ, ಮಹಾಯೋಗಿ ಪುರುಷ ಅಪಮೋಘ ಸಿದ್ದೇಶ್ವರರು ಜಟಜೂಟಧಾರಿಯಾಗಿ ಹಣಿ ಮೇಲೆ ತ್ರಿಪುಂಡ ಧಾರಣ ಭಸ್ಮ, ಹೆಗಲಿಗೆ ಮೂರಿಣಿನ ಝಾಡಿ, ಕೈಯೊಳಗೆ ಬೆತ್ಗೋಲ, ರುದ್ರಾಕ್ಷಿ ಮಾಲೆ, ಕಮಾಂಡಲ ಆವಿಗೆ ತಗೊಂಡು ಬಂದು ಗುರುಬಾಯಿ ಗೌಡತಿ ಮಲ್ಗಿದ್ಲಲ್ಲ ಆಕೆನ ಬೆನ್ನ ಮ್ಯಾಲ ಬೆತ್ತಿಲೆ 5 ಏಟು ಹೊಡೆದಂಗಾತಂತೆ. 5 ಏಟುಗಳನ್ನು ಹೊಡೆದಾಗ ಅಷ್ಟು ಹೇಳಿ ತನ್ನ ಅಭಯಸ್ಥವನ್ನು ಆಶೀರ್ವಾದ ಮಾಡಿ ಮಾಯ ಆಗುತ್ತಾನೆ. ಗೌಡಶ್ಯಾಮಿಗೆ ಎಚ್ಚರ ಆಗುತ್ತೆ. ಪತಿದೇವನಿಗೆ ಸ್ವಾಮಿ 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 ಅಂತ ಎಚ್ಚರಪಡಿಸಿದ್ಲು. ಗುರುಬಾಯಿ ಗೌಡತಿ ಸ್ಪರ್ಶ ಮಾಡಿದ ಕೂಡಲೇ ಸಂಗನಗೌಡರು ಹೇಳ್ತಾರೆ, ಏನಿದು ಮಧ್ಯರಾತ್ರಿ ಒಳಗೆ ಹುಚ್ಚಾಟ, ಹಂಗ್ಯಾಕೆ ಕುತ್ತಿಗೆ ಕಿರಿಸ್ಕೊಳ್ಳಕತ್ತಿ, ಏನಾಗಿದೆ ನಿನಗೆ ಅಂತ ಕೇಳಿದಾಗ, ಸ್ವಾಮಿ ಮಹಾರಾಜರು ಹೇಳಿದಾಗ ನನಗೊಂದು ಸ್ವಪ್ನ ಆಯಿತು ಇವತ್ತು. ಸ್ವಪ್ನದಲ್ಲಿ ಮಹಾಪುರುಷ ಯೋಗಿ ಪುರುಷರು ಬಂದು ಹೆಗಲ ಮ್ಯಾಗ 3 ಎಣಿನ ಝಾಡಿ ಅದ, ಕೈಯೊಳಗ ಬೆಳ್ಳಿ ಚಡಿ ಅದ, ಯೋಗದಂಡ ಕಮಾಂಡಲ, ಆ ಬಳಿಕ ಆವಿಗೆ ರುದ್ರಾಕ್ಷಿ ಮಾಲ್ಯ ತ್ರಿಪುಂಡಧಾರಣ ಜಟಜೂಟದಾರಿ ಬಂದು ನನಗೆ ಬೆನ್ ಮೇಲೆ 5 ಏಟು ಹಾಕಿದ್ರು. ಈ ಸ್ವಪ್ನದ ಅರ್ಥ ನನಗೂ ತಿಳಿಯುವುದಿಲ್ಲ ಅಂದ್ರು ಗೌಡ್ರು. ನಾನು ನಿನ್ನ ಕೂಡ ನಾಳೆ ಪ್ರಾತಃ ಕಾಲ ಎದ್ದು ಲಿಂಗಾರ್ಚನೆ ತೀರಿಸ್ಕೊಂಡು ಮಹಾರಾಜರ ಮನೆಗೆ ಹೋಗೋಣ, ಅವರೇನು ಹೇಳ್ತಾರೆ ಕೇಳೋಣ ಅಂತ ಸಂಗನಗೌಡರು ಬೆಳಗ್ಗೆ ಮುಂಜಾನೆ ಸ್ನಾನ ಮುಗಿಸ್ಕೊಂಡು ಮಹಾರಾಜ ದಸ್ತಪ್ ಮಹಾರಾಜರ ಮನೆಗೆ ಬಂದು ನಡೆದ ಘಟನೆ ಎಲ್ಲ, ಯಪ್ಪ ನೀವು ಹೇಳಿದ ಹಾಗೆ ನಾನು ವ್ರತವನ್ನು ಮಾಡ್ತಾ ಇದ್ದೆ, ಕೆಲವು ದಿವಸಗಳನ್ನು ಗತಿಸಿದವಲ್ಲ, ಒಬ್ಬ ಮಹಾಯೋಗಿ ಪುರುಷ ಬಂದಿದ್ದಾನೆ, ನನಗೆ ಗೊತ್ತಾಗಲಿಲ್ಲ.
ಜಟಜೂಟಧಾರಿ ಅದಾನ, ಹಣಿ ಮ್ಯಾಲ ತ್ರಿಪುಂಡ ಧಾರಣ ಭಸ್ಮದ, ಕೊರಳಾಗ ರುದ್ರಾಕ್ಷದ, ಹೆಗಲ್ ಮ್ಯಾಗ 3 ಎಣಿನ ಝಾಂಡಿ ಅದ, ಕೈಯೊಳಗೆ ಬೆತ್ತ ಯೋಗದಂಡಿದೆ. ಅವರು ಬಂದು ಯಪ್ಪ ನನ್ನ ಬೆನ್ನ ಮ್ಯಾಲ ಆ ಬೆತ್ತಿನಿಂದ 5 ಈಟ ಹೊಡೆದ್ರು. ಆಮೇಲೆ ನಾನು ಹೆಸರು ಪಟ್ಟೆ, ಹೊಳ್ಳಿ ನೋಡು ತನಕ ಮಾಯಾಗಿಬಿಟ್ಟಿದ್ದಾನಂತ ಹೇಳಿದ ಕ್ಷಣ ಮಹಾರಾಜರಂದ್ರಂತ, ತಾಯಿ ನಿನ್ನ ಬಂಜಿತನದ ಬಾಗಲ ತೆರೀತು ಗುರುಬಾಯಿ ಗೌಡತಿಯವರೇ. ನಿನ್ನ ಕತ್ತಲಾದ ಮನೆಯನ್ನ ಬೆಳಕಾಯಿತು ತಾಯಿ. ನೀವು ಚನ್ನಬಸಪ್ಪ ಗೌಡ್ರ ಮನೆಗೆ ದತ್ತಕ್ಕಾಗಿ ಬಂದಿದ್ದು ಋಣ ತೀರ್ತಮ್ಮ. ನಮ್ಮಪ್ಪ ನಿನಗೆ 5 ಸಲ ಹೊಡೆದನಲ್ಲ, ಆ ಸಾಂಕೇತಕವೇ, ಆ ಆಶೀರ್ವಾದವೇ ನಿನಗೆ 5 ಮಕ್ಕಳ ತಾಯಿ ಆಗ್ತಿ ತಾಯಿ ಅಂತ ಹೇಳಿದರು. ಯಾವ ಡಾಕ್ಟ್ರಿಗಾದಿತ್ತು ಹೇಳ್ರಿ? ಒಂದು ಮಗ ಡಾಕ್ಟರ್ ನಮಗೆ ಮಾಡಿ ಕೊಡಬೇಕಾಗಿತ್ತಂದ್ರೆ 10 ಲಕ್ಷ ರೂಪಾಯಿ ತಗೋತಾನ. ಈಗ ನಡೆದದ್ದು ಗಂಡ ಹೆಂಡತಿಯಲ್ಲಿ ದೋಷ ಇತ್ತು ಅಂತಂದರೆ ವಿಜ್ಞಾನ ದೃಷ್ಟಿಕೋನದಿಂದ ಈಗಲೂ ಕೂಡ ಸಂತಾನ ವೃಷ್ಟಿಯನ್ನು ಮಾಡುವಂತ ಕಂಡು ಹಿಡಿದಾರೆ. ಆದರೂ ಅವರು 5-10 ಲಕ್ಷ ರೂಪಾಯಿ ತಗೊಂಡು ಅದು ಹೇಗೋ ಏನೋ ಗೊತ್ತಿಲ್ಲ. ಆದರೆ ಮಹಾರಾಜರು ಹೇಳಿದಂಥ ವ್ರತದಲ್ಲಿ ತುಂಬಿದ ತಂಬಿಗೆ ಒಳಗಿಂದ ಅಮೋಘಸಿದ್ದ ಬೇಣಿಸಿದ್ದನ್ನು ಧ್ಯಾನ ಮಾಡಿ ಆ ಯಮ್ಮ ಆ ತೀರ್ಥವನ್ನು ಕುಡಿದ ಕೂಡಲೇ ಭಗವಂತ ಬಂದು ದರ್ಶನ ಕೊಟ್ಟು ನಿನಗೆ 5 ಮಕ್ಕಳಾಗುವಂಗೆ ಆಶೀರ್ವಾದ ಮಾಡ್ಯಾನೇವ. ಅದಕ್ಕೆ ಮೊದಲು ಹುಟ್ಟಿದ ಮಗ ಏನದನ್ನಲ್ಲ, ಅವನ ಜಾವಳ ಮಾತ್ರ, ಅವನ ಜಡಿ ಮಾತ್ರ ನೀವು ಮುರುಘಾನೂರಕ್ಕೆ ಹೋಗಿ ನಮ್ಮಪ್ಪ ಮದಪ್ಪನ ಗದಿಗೆ ಮುಂದೆ ಅವನ ಜಾವಳ ತೆಗಿಬೇಕು ನೋಡ್ರಿ ಅಂತ ಹೇಳಿದ್ರು. ಗಂಡ ಹೆಂಡತಿ, ಅಪ್ಪ ಏನು ದೊಡ್ಡ ಮಾತು, ದೇವ್ರ ರಗಡು ಕೊಟ್ಟಾನ, ಆತಪ್ಪನೇ ಹೇಳ್ದಂಗನ ನಾವು ಮಾಡ್ತೀವಿ ಅಂಥೇಳಿ ಅಂದರು. ಮುಂದೆ ಅದೇ ಗರ್ಭ ಕಾಯಮಾಯಿತು. ಹಾಲು ಮತದ ಧರ್ಮದಲ್ಲಿ ಜನಸಿ ಬಂದೆಯ, ಹಾಲು ಮತದ ಧರ್ಮದಲ್ಲಿ ಜನಸಿ ಬಂದೆಯ, ಬಿಳಿಯಣ ಸಿದ್ಧರ ನೀ ವರವ ಪಡೆದೆಯ, ಜಗದೋದ್ಧಾರಕರ್ತಯಂತೆನಸಿದೆಯ, ಜಗದೋದ್ಧಾರಕರ್ತಯಂತೆನಸಿದೆಯ, ಜಗದ ಜನರ ಮನದಲ್ಲಿ ವಾಸಗೈದೆಯ, ಜಗದ ಜನರ ಮನದಲ್ಲಿ ವಾಸಗೈದೆಯ, ಬಾರಯ್ಯ 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 ನಮ್ಮ ಮನೆಗೆ ಅಮೋಘ ಸಿದ್ದೇಶ, ತೋರಯ್ಯ ನಿನ್ನ ರೂಪ ಪರಮೇಶ್ವರ, ಬಾರಯ್ಯ ನಮ್ಮ ಮನೆಗೆ ಅಮೋಘ ಸಿದ್ದೇಶ್ವರ, ತೋರಯ್ಯ ನಿನ್ನ ರೂಪ ಪರಮೇಶ್ವರ. ಪಾದ ಪೂಜೆ ಮಾಡುವೆ ಕರುಣಾಕರ, ಪಾದ ಪೂಜೆ ಮಾಡುವೆ ಕರುಣಾಕರ, ನಾದಮಯದಿ ಹಾಡಿ ಕುಣಿವೆ ಶಿವಶಂಕರ, ನಾದಮಯದಿ ಹಾಡಿ ಕುಣಿವೆ ಶಿವಶಂಕರ, ಬಾರಯ್ಯ 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 ನಮ್ಮ ಮನೆಗೆ ನೀ ಗುರುವರ, ತೋರಯ್ಯ ನಿನ್ನ ರೂಪ ಪರಮೇಶ್ವರ, ಬಾರಯ್ಯ ನಮ್ಮ ಮನೆಗೆ ಅಮೋಘ ಸಿದ್ದೇಶ್ವರ, ತೋರಯ್ಯ ನಿನ್ನ ರೂಪ ಪರಮೇಶ್ವರ. ಪದ್ಮಾಸನ ಹಾಕಿ ಪರಶಿವನ ನೆನೆದೆಯ, ಪದ್ಮಾಸನ ಹಾಕಿ ಪರಶಿವನ ನೆನೆದೆಯ, ಸಪನದಲ್ಲಿ ಗೌಡರ ನೀ ಮನೆಗೆ ಬಂದೆಯ,
ಪದ್ಮಾಸನ ಹಾಕಿ ಪರಶಿವನ ನೆನೆದೆಯ ಸಪನದಲ್ಲಿ ಗೌಡರ ಮನೆಗೆ ಬಂದೆಯ ಪದ್ಮಾಸನ ಹಾಕಿ ಪರಶಿವನ ನೆನೆದೆಯ ಸಪನದಲ್ಲಿ ಗೌಡರ ಮನೆಗೆ ಬಂದೆಯ ಬಂಜಿತನವನ್ನು ನೀ ದೂರ ಮಾಡಿದೆಯ ಬಂಜಿತನವನ್ನು ಕಳೆದು ಬಯಲ ಮಾಡಿದೆಯ ಫಲಸಂತನ ಅಪ್ಪ ಫಲಸಂತನ ಕೊಟ್ಟು ಕರುಣಿಸಿದೆಯ ಬಾರಯ್ಯ 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 ಮೊಗಸಿದ್ದ ನಮ್ಮ ಮನೆಗೆ ಹೂ ಹಾಕಿ ಪೂಜಿಸುವೆ ನಾನು ನಿಮಗೆ ರತ್ನಗಂಬಳಿ ಮೈ ತುಂಬ ಧರಿಸಿ ಕರದಲ್ಲಿ ಚಿನ್ನದ ಬೆತ್ತವನಿರಸಿ ಆಧರಿಸಿ ಸ್ವಾಗತಿಸುವೆ ಹೂಮಳಿ ಸುರಿಸಿ ಆಧರಿಸಿ ಸ್ವಾಗತಿಸುವೆ ಹೂಮಳಿ ಸುರಿಸಿ ಆನಂದ ಹೊಂದುವೆ ನಿಮ್ಮಯ ಪಾದ ಪೂಜಿಸಿ ಆನಂದ ಹೊಂದುವೆ ನಿಮ್ಮಯ ಪಾದ ಪೂಜಿಸಿ ಬಾರಯ್ಯ 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 ಅಮೋಘ ಸಿದ್ದೇಶ್ವರ ನಮ್ಮ ಮನೆಗೆ ತೋರಯ್ಯ ನಿನ್ನ ರೂಪ ಪರಮೇಶ್ವರ ಪಾದ ಪೂಜೆ ಮಾಡುವೆ ಕರುಣಾಕರ ಪಾದ ಪೂಜೆ ಮಾಡುವೆ ಕರುಣಾಕರ ನಾದಮಯದಿ ಹಾಡಿ ಕುಣಿವೆ ಶಿವಶಂಕರ ನಾದಮಯದಿ ಹಾಡಿ ಕುಣಿವೆ ಶಿವಶಂಕರ ಅಭಯಂಕರ ಬಾರಯ್ಯ ನಮ್ಮ ಮನೆಗೆ ಅಮೋಘ ಸಿದ್ದೇಶ್ವರ ತೋರಯ್ಯ ನಿನ್ನ ರೂಪ ಪರಮೇಶ್ವರ ತೋರಯ್ಯ ಓ ತೋರಯ್ಯ ಆ ತೋರಯ್ಯ ನಿನ್ನ ರೂಪ ತೋರಯ್ಯ ನಿನ್ನ ರೂಪ ತೋರಯ್ಯ ನಿನ್ನ ರೂಪ ಪರಮೇಶ್ವರ ಶಿವಸಾಂಬ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ ದಸ್ತಪ್ ಮಹಾರಾಜ ಕಿ ಜಯ ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ ಜಯ. ತುಂಬ ಧನ್ಯವಾದಗಳು ಗವಾಯಿಗಳವರಿಗೆ. ಭಾಳ ಸುಂದರ ಗೀತೆಯನ್ನು ಹಾಡಿದ್ದಾರೆ. ಪುರಾಣದ ಸಂದರ್ಭ ವಿಷಯ ಇದಕ್ಕೆ ಪುರಾಣ ಅಂತ ಅನ್ಬೇಕಾಗ್ತದೆ. ವಿಷಯಾಂತರ ಇರಬಾರ್ದು ಯಾವುದು ಕೂಡ. ಆ ಸಬ್ಜೆಕ್ಟ್ಗೆ ತಕ್ಕಂತೆ ಇರಬೇಕ್ರಿ. ಅದು ಸಾಹಿತ್ಯ ಸಂಗೀತ ಅಂತ ಕರಿತಿರ್ತಾರೆ. ಗುರುಬಾಯಿ ಗೌಡತಿಯವರಿಗೆ ಮುತ್ಯ ಆಶೀರ್ವಾದ ಮಾಡ್ತಾನೆ. ಗರ್ಭ ನಿಂತು ಶೂಷಲ ನಿಂತು ಇಡೀ ಊರಿಗೆಲ್ಲ ಸಂತೋಷ. ಏನು ಚನ್ನಬಸಪ್ಪ ಗೌಡ ಮನೆಗೆ ದೀಪ ಇಲ್ಲ ಅಂತೇಳಿ ತಿಳ್ಕೊಂಡು ದತ್ತಕ್ಕೆ ಮಗನ ತಗೊಂಡು ಬಂದಿದ್ರು ಸಂಗನಗೌಡ್ರಿಗೆ. ಸಂತಾನಿಲ್ಲದ ನಮ್ಮ ಮನೆ ಖಾಲಿ ಆಗಿತ್ತು. ದಸ್ತಪ್ ಮಹಾರಾಜ ಸಾದಾ ಸಿಂಪಲ್ ಮನುಷ್ಯ, ನಿತ್ಯ ಗೃಹ ಜೀವನದಲ್ಲಿರುವಂಥವ. ಎಂಥ ಶಕ್ತಿ ಬಂದಿದೆ ಅವನಲ್ಲಿ. ಅವರು ಹೇಳಿದ ವ್ರತದಿಂದೇ ಗುರುಬಾಯಿ ಗೌಡತಿಗೆ ಗರ್ಭ ನಿಂತಿದೆ ಅಂತ ಇಡೀ ಊರು ತುಂಬ ಎಲ್ಲ ಹರಡುತ್ತ ಸುದ್ದಿ. ಇವರು ಗುರುಗಳ ನೆನವಾಗಿ ಮುರುಘಾನವ್ರಿಗೆ ಬಂದಿದ್ರಂತ. ಎಮ್ಮ ಗಂಡು ಮಗನಿಗೆ ಜನ್ಮ ಕೊಟ್ಟಳು ಗುರುಬಾಯಿ ಗೌಡತಿ. ಸುಂದರ ಬಂಗಾರದಂಥ ಮಗ. ಮುಂದೆ ತೊಟ್ಲು ಸಮಾರಂಭ, ಮಗು 5ನೇ ತಿಂಗಳಲ್ಲಿ ಕಾಲಿಡ್ತಾ ಇತ್ತು. ಅವ್ರ ಮನಸ್ಸು ಬದಲಾಯಿತಂತೆ. ಮಹಾರಾಜ್ ಹೇಳಿದ ಮಾತು ಅವರು ಮರೆತರು. ಮರೆತು ಇವರು ಮುರುಘಾನೂರ್ಲಿಂದ ಬರೋಕ್ಕಿಂತ ಮುಂಚಿತನ ಇವ್ರ ಶಿಷ್ಯಳಿದ್ಲಲ್ಲ ಯಲ್ಲಮ್ಮ ಕೋಲಿಕಾರ ಮತ್ತು ಯಮನಪ್ಪ ಅಡಿಕೆ ಅಂಥೇಳಿ,
ಅಲ್ಲಿ ಹುಣಸಾಳದೊಳಗೆ ಲಕ್ಕಮ್ಮನ ಪ್ರಭಾವ ಭಾಳ ಅದ ರೀ. ಭಾಳ ನಡ್ಕೋತಾರೆ ಜನ, ಭಾಳ ಭಯ ಭಕ್ತಿ. ನಾನು ಡೊಳ್ಳಿನ ಪದ ಹಾಡಕ್ಕೆ ಹೋಗಿದ್ದೆ ಅಲ್ಲಿಗೆ 2 ಸಲ ದೇವತಿ ಜಾತ್ರೆಗೆ. ಇಲ್ಲಿ ಮುರುಘಾನೂರಕ್ಕೆ ಬಂದು ಜಡಿ ಜಾವಳ ತೆಗೆದು ಮರೆತು ಲಕ್ಕಮ್ಮನ ಗುಡಿ ಮುಂದೆ ಜಾವಳ ತೆಗೆದ್ರಂತ. ಇಲ್ಲೇನು ಈ ಗದಿಗೆ ಕೊಡಬೇಕಾಗಿತ್ತು ಆ ಕಾಣಿಕೆಯನ್ನು ಮಹಾರಾಜರ ಶಿಷ್ಯಳಾದಂಥ ಯಲ್ಲಮ್ಮ ಕೂಲ್ಕಾರ್ ಅವ್ರ ಕೈಯಾಗ ಗೌಡ ಸಂಗಣ್ಣಗೌಡ ದಕ್ಷಿಣ ಕೊಟ್ಟು ಮಹಾರಾಜ್ ಬಂದು ಬೆಳಕು ಕೊಡು ಅಂತ ಹೇಳಕಿನ ಕೈಯಾಗ ಕೊಟ್ರಂತ. ಏನು ಮಾಡೋದು ಹೇಳ್ರಿ? ಅದಕ್ಕೆ ಸರ್ವಜ್ಞ ಹೇಳ್ತಾನ, ಸಾಲ ಕೊಂಬು ಒಯ್ಯುವಾಗ ಹಾಲಬಾನ ಉಂಡಂತೆ. ಸಾಲಗಾರನು ಬಂದು ಕೇಳಿದಾಗ ಮುಕುಳಿಗೆ ಚೀಳ ಕಡದಂತೆ. ನೋಡ್ರಿ ನೀವು ಜೀವನದೊಳಗೆ ಎಷ್ಟೋ ಅನುಭವದ ಮಾತುಗಳದಾವ. ನಮ್ಮ ಕಡೆಯಿಂದ ಯಾರಿಗಾರು ಏನು ಸಹಕಾರ ಬೇಕಾಗಿತ್ತಂದ್ರೆ ನಮ್ಮನ್ನ ಏನೇನಂತಾರಂತ್ರಿ ಅವರು, ಏನು ಕೇಳಬಾರ್ದು. ಧರ್ಮಸಿಂಗನೇ ನೀನೇ ಇದ್ದಿ, ಸಿದ್ದರಾಮಯ್ಯನೇ ನೀನೇ ಇದ್ದಿ, ಅಮೋಘಸಿದ್ದ ಸುಳ್ಳ ನೀನೇ ಖರೆ, ನಿನ್ನಂಥ ಚಲೋ ಮನುಷ್ಯ ನಮ್ಮೂರಾಗ ಯಾರಿಲ್ಲ. ಯಾವ್ದ್ರ ಕಾಲಾಗ್ರಿ ನಮ್ಮ ಕಡೆಯಿಂದ ಏನಾರು ಕೆಲಸ ಆಗೋದಿತ್ತಂದ್ರೆ ಅದು ಕೆಲಸ ಆದ ಬಳಕ ಏನು ದೊಡ್ಡ ಕೆಲಸ ಮಾಡ್ದಂಗೆ ಮಾಡ್ಯಾನ ಮಗ. ಪ್ರತಿಯೊಂದು ಮನುಷ್ಯನ ಸ್ವಭಾವನ ಹಂಗೆ ಅದು. ಏನ ಅಗತ್ಯ ಇದ್ದಾಗ ತಗೊಂಡು ಹೋಗಾಗ ಏನು ಭಾವ ಇರ್ತೈತಿ, ಕೊಡಾಗ ಹಂಗೆ ಇರೋದಿಲ್ಲ. ಯಾಕೆ ಇರೋದಿಲ್ಲ? ನಮ್ಮಲ್ಲಿ ಜ್ಞಾನ ಕಡಿಮೆ ಅದ. ಒಂದು ಲಕ್ಷದಿಗಿರಲಿ, ನಾವು ಯಾಕೆ ಈ ಜಗತ್ತಿನೊಳಗೆ ಇಷ್ಟೊಂದು ಕಷ್ಟದೊಳಗೆ ದುಃಖದೊಳಗೆ ಇರ್ತೀವಿ? ಕಾರಣ ಅಂದರೆ ನಮಗೆ ನಿಜವಾದಂಥ ಜ್ಞಾನ ಇಲ್ಲ. ಏನಾರ ಸಹಕಾರ ಇನ್ನೊಬ್ಬರ ಕಡೆಯಿಂದ ಪಡ್ಕೊಳ್ಳಾಗ ಎಷ್ಟು ಪ್ರೀತಿ ಇರ್ತದೆ ನೋಡ್ರಿ, ಸಹಕಾರ ಮಾಡಿಕೊಂಡು ಬಳಕೂ ಅಷ್ಟೇ ಪ್ರೀತಿ ಇರೋದು. ಶಾಲಾ ತಗೊಳಗಂತೀರಿ, ನೋಡಪ್ಪ ನಾನು ಜೀವ ಉಳಿಸೋದಂಗೆ ಆತು, ನಮ್ಮ ತಾಯಿ ತಂದೆ ಸುಳ್ಳ ನೀನೇ ಖರೆ ಅಂತ ಹಿಂಗಂತಾರೆ. ಸಾಲ ತೊಗೊಂಡು ಹೋದ ಬಳಕ ಏನವ ಏನು ಪುಕಟ್ ಕೊಟ್ಟಂಗೆ ಮಾಡಕತ್ತೇನವ, ಪುಕಟ್ ಕೊಟ್ಟಂಗೆ ಮಾಡಕತ್ತೇನವ, ಏನು ಬಡ್ಡಿ ತೊಗೋತಾನೆ, ಹರಾಮ್ ಕೊಟ್ಟನೇ ನನಗೆ ಈ ಮಾತು ತೊಗೊಳಗಂದಾನೇನ್ರಿ ಅವ? ಅರೇ ಪುಣ್ಯಾತ್ಮರೇ, ನೀವು ಕೆಟ್ಟುದಿಲ್ಲೇ ಮತ್ತೇನಿಲ್ಲ. ತಗೊಳ್ಳುವಾಗ ಏನು ಪ್ರೀತಿ ಇತ್ತಲ್ಲ, ಕೊಡಾಗನೂ ಸಹಿತ ಅದಕ್ಕಿಂತ ಒಳಗೆ ಸಮಯದೊಳಗೆ ಕೊಟ್ಟು, ನೋಡಪ್ಪ ನನ್ನ ಸಮಯ ನೀನು ಹೊಡೆದ್ರಿ, ಆದ್ರೆ ನಿನ್ನ ಉಪಕಾರ ನನ್ನ ಜೀವನದೊಳಗೆ ನಾನಷ್ಟೇ ಅಲ್ಲ, ನನ್ನ ಹಿಂದಿರುವ ಮಕ್ಕಳ ಮೊಮ್ಮಕ್ಕಳಿಗೆ ಸಹಿತ ಹೇಳಿ ಸಾಯ್ತೀನಿ ಅಂತ ಹಿಂಗೆ ಅಂದವ ಪುಣ್ಯಾತ್ಮ ದೀಪ ಹಚ್ಚಿ ಹುಡುಕಿದ್ರೆ ಭಾರತದ ಒಬ್ಬ ಸಿಗಲ್ಲ. ಸಿಗ್ತಾನೇನ್ರಿ? ಸಿಗಲ್ಲ. ಮತ್ತಿನ್ನು ದೇವರಿಗೆ ಹೊಸ ಸಂಬಂಧಿ ಅದಲ್ಲ. ಸಂತಾನಿಲ್ಲದಕ್ಕಾಗಿ ಕಲ್ಲಾಗ ಮುಳ್ಳಾಗ 24 ವರ್ಷದ ಗಂಡ ಮನ್ಯಾಗ ನಡ್ಯಾಕೆ ಬಂದ್ಲು, ಎಲ್ಲ ಮುಗಿದಿತ್ತು. ಕೊನೆಗೆ ದಸಪ್ ಮಹಾರಾಜರ ಸನ್ನಿಧಾನಕ್ಕೆ ಬಂದಾಗ ಅಪ್ಪ ದಾರಿ ಮಾಡಿಕೊಟ್ಟ. ದಾರಿ ತೋರಿಸಿದ ಭಗವಂತನ ಮರೆತು ತಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ತಾರಂದ್ರೆ ಎಂದ ಕಲ್ಯಾಣ ಆದಿತ್ತಪ್ಪ. ಯಮನಮ್ಮನ ಕೈಯಾಗ ಹಣ ಕೊಟ್ರಂತ, ಮಹಾರಾಜ ಊರಿಗೆ ಬಂದ್ರಂತ, ಯಮನಮ್ಮ ತಗೊಂಡು ಮನೆಗೆ ಬಂದ್ಲು, ನಮಸ್ಕಾರ ಮಾಡಿದ್ಲು. ಯಪ್ಪ ನೀ ಹೇಳಿದ ಮಾತ ಗೌಡ್ರು ಗೋಡ್ತಿ ಮೀರಿ ಲಕ್ಕಮ್ಮನ ಮುಂದೆ ಮಗನ ಜಡಿ ತೆಗೆದು ಗುರುದಕ್ಷಿಣ ಕೊಟ್ಟರು ತಗೋ ಅಂತ ಹೇಳಿದ್ರಂತಾಗಿ. ಮಹಾರಾಜರಂದ್ರಂತ ಅವ್ರ ದಕ್ಷಿಣ ಕೊಯ್ದು ಬೆಂಕಿ ಹಚ್ಚಂದಿರ್ತವೆ. ಕೊಟ್ಟ ಮಾತಿಗೆ ತಕ್ಕಂತೆ ನಡೆಯದಿದ್ದರೆ ಅವ್ರ ದಕ್ಷಿಣ ತಗೊಂಡು ಏನು ಮಾಡಬೇಕು? ದೇವರಲ್ಲಿ ಇಂಥ ಮೋಸವ, ಇಂಥ ವಂಚನೆ, ಅದು ಅವ್ರೇನು ಮಾಡ್ಯಾರ ಅವರು ತಾನೇ ಅನುಭವಿಸ್ತಾರ, ಉಣ್ತಾರ. ನೀ ಮಾಡಿದ್ದು ನೀನೇ ಉಣ್ಣು. ಒಂದು ಮಾತ ಟೈಮ್ ಆಗ್ಯದ್ರಿ, ನಿನ್ನ ಒಂದು 100 ರೂಪಾಯಿ ಕೊಟ್ಟಾರು ನನಗೊಂದು ಪದ ಹಾಡಂತೇಳಿ. ಅದಕ್ಕೆ ನಿನ್ನೆ ನಾ ಅವ್ರಿಗೆ ಹೇಳಿದೆ, ಸ್ವಲ್ಪ ನೆನಪು ಹರಿಯದಪ್ಪ, ನಾಳೆಗೆ ಬರೆದು ಹಾಡ್ತೀನಿ ಅಂದಿನ. ಅವರು ಅಂದ್ರಂತ, ಮತ್ತು ಬರೆದು ನಾಳೆಗೆ ಹಾಡಿದ್ರೆ ಪಾಡ, ಹಾಡಲಿಲ್ಲಂದ್ರೆ ಮಹಾರಾಜರಿಗೆ ನಾವು 100 ಕೊಟ್ಟಿದ್ದೆವು, ದೋನಿಶಿ ವಸೂಲು ಮಾಡ್ತೀವಿ ಅಂದಿರ್ತಾವೆ 200 ರೂಪಾಯಿ. ಏನು ಮಾಡಬೇಕು? ಅದಕ್ಕಾಗಿ ಹಾಡ್ತೀನಿ ರೀ ಆ ಪದ್ಯ. ಅದಾಗಿದ್ದ ಕೂಡಲೇ ಪುರಾಣಕ್ಕೆ ಮಂಗಲ ಮಾಡೋಣ.
ಹಾಂ, ಭಾಳ ದಿನ ನಿಮ್ಮ ಊರಿಗೆ ಪುರಾಣ ಬರೋಕ್ಕಿಂತ ಮೊದಲು ಹಾಡಿನ್ರನ್ನ ಇದು ಕ್ಯಾಶೆಟ್ ಮಾಡಿದ ಪದ್ಯ. ಸುಮಾರು 2006ರಲ್ಲೇ ಬಂದಿದ್ದೆ ನಾನು ಅವಾಗ. ಹಾಂ, ತೌರಿ ಗವಾಯಿಗಳು ಇನ್ನೇನು ಬಿಡ್ರಿ. ಆ ಸತಿಪತಿ ಜೋಡಿಲಿ ಲಗ್ನ ಮಾಡಿಕೊಂಡ್ಯೋ ಗರದೀಲೆ, ಸತಿಪತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲೆ. ತಾಯಿ ತಂದಿ ಮನೆಯಲ್ಲಿ ಪ್ರೀತಿ ಉಳಿಲಿಲ್ಲ ಅವರಲ್ಲಿ, ತಾಯಿ ತಂದಿ ಮನೆಯಲ್ಲಿ ಪ್ರೀತಿ ಉಳಿಲಿಲ್ಲ ಅವರಲ್ಲಿ. ಮಡದಿ ಮಾತ ಕೇಳಿ ಬಡದೋ ಕೈಲಿ, ಸತಿಪತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲೆ, ಗಂಡ ಹೆಂಡತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲೆ. ಭಕ್ತಿ ಇಲ್ಲ ಮನದಲ್ಲಿ, ಸುಳ್ಳೆ ಹೋಗ್ತಿದೆ ಮಠದಲ್ಲಿ. ಭಕ್ತಿ ಇಲ್ಲ ಮನದಲ್ಲಿ, ಸುಳ್ಳೆ ಹೋಗ್ತಿದೆ ಮಠದಲ್ಲಿ. ಮಠದಾನ ಕೂಳ ತಿಳಿದು ಹರಿಹೈತು ಮಂದಿಯ ಮ್ಯಾಲಿ, ಮಠದಾನ ಕೂಳ ತಿಳಿದು ಹರಿಹೈತು ಮಂದಿಯ ಮ್ಯಾಲಿ. ಸುಮ್ಮ ಕೇಳೋ ಪುರಾಣ ಹೇಳ್ಬ್ಯಾಡ ನನ್ ಮುಂದೆ ಗರಾಣ, ಸುಮ್ಮ ಕೇಳೋ ಪುರಾಣ ಹೇಳ್ಬ್ಯಾಡ ನನ್ ಮುಂದೆ ಗರಾಣ. ಗುರುವಿನ ಮೂರ್ತಿ ನೋಡಪ್ಪ ಕಣ್ಣೀಲಿ, ಸತಿಪತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲೆ, ಗಂಡ ಹೆಂಡತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲೆ. ಹುಟ್ಟಿ ಬಲ್ದಿ ಭವದಲ್ಲಿ ವಿದ್ಯಮಾಯ ಮರುವಿನಲ್ಲಿ, ಹುಟ್ಟಿ ಬಲ್ದಿ ಭವದಲ್ಲಿ ವಿದ್ಯಮಾಯ ಮರುವಿನಲ್ಲಿ. ಹಡದ ತಾಯಿ ತಂದಿನ ಮರತಿ ನೀ ಅಂತ ಹುಚ್ಚು ಪ್ಯಾಲಿ, ಹಡದ ತಾಯಿ ತಂದಿನ ಮರತಿ ನೀ ಅಂತ ಹುಚ್ಚು ಪ್ಯಾಲಿ. ನೋಡ್ಯಾರ ನಿನ್ನ ಲಕ್ಷಣ ಮಾಡಿದಾರೋ ಜೋಪಾನ, ನೋಡ್ಯಾರ ನಿನ್ನ ಬಿಡೋದು, ನೋಡ್ಯಾರ ನಿನ್ನ ಲಕ್ಷಣ ಮಾಡಿದಾರ ಜೋಪಾನ. ತಾಯಿ ತಂದಿ ಅವರೇ ಪುಣ್ಯಶಾಲಿ, ಸತಿಪತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲೆ, ಗಂಡ ಹೆಂಡತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲೆ. ತಾಯಿ ತಂದಿ ದುಃಖದಲ್ಲಿ ಸಿಡಿಬಿಡಿ ಮಾಡ್ತೀವಿ ಬಾಲ್ಯದಲ್ಲಿ, ತಾಯಿ ತಂದಿ ದುಃಖದಲ್ಲಿ ಸಿಡಿಪಿಡಿ ಮಾಡ್ತೀವಿ ಬಾಲ್ಯದಲ್ಲಿ.
ಮಂದ್ಯಾಗ ಕುಂತ್ರ ಶರ್ಗ ಮರಿಯ ಮಾಡಿ ಮಗನಿಗೆ ಕುಡಿಸ್ತಾಳ ಮಲಿ. ಮಂದ್ಯಾಗ ಕುಂತ್ರ ಶರ್ಗ ಮರಿಯ ಮಾಡಿ ಮಗನಿಗೆ ಕುಡಿಸ್ತಾಳ ಮಲಿ. ಎಂಥ ನನ್ನ ಕೈಗುಣ ದೇವ್ರೆ ಮೊದಲ ಮುಚ್ಚಪ್ಪ ಕಣ್ಣ. ಎಂಥ ನನ್ನ ಕೈಗುಣ ದೇವ್ರೆ ಮೊದಲ ಮುಚ್ಚಪ್ಪ ಕಣ್ಣ. ಶರಗ ತೊಯ್ದು ಹೋಯ್ತು ಕಣ್ಣಿರದಲ್ಲಿ. ಸತಿಪತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲಿ. ತಮ್ಮ ಗಂಡ ಹೆಂಡತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲೆ. ತಾಯಿ ತಂದಿ ಹಿಡ್ದರ ಮೂಲಿ ಬಡ್ದಡಿ ಬಡ್ದಡಿ ಐತಂದ್ರು ಖಾಲಿ. ತಾಯಿ ತಂದಿ ಹಿಡ್ದರ ಮೂಲಿ ಬಡ್ದಡಿ ಬಡ್ದಡಿ ಐತಂದ್ರು ಖಾಲಿ. ಹೆಂಡತಿನ ಕರ್ಕೊಂಡು ಪಿಕ್ಚರ್ಕ ಹೊಂಟಿ ಹತ್ತಿ ಹೀರೋ ಹುಂಡದ ಮ್ಯಾಲಿ. ಹೆಂಡತಿನ ಕರ್ಕೊಂಡು ಸಿನಿಮಾಕ ಹೊಂಟಿ ಹತ್ತಿ ಹೀರೋ ಹುಂಡದ ಮ್ಯಾಲಿ. ಹೆಂಡತಿ ಬೆರಕಿ ಸಿಕ್ಕಳೋ ಅಣ್ಣ ಮಾಡಲಾರ್ದೆ ಬಿಡುವುದಿಲ್ಲೋ ಮಣ್ಣ. ಹೆಂಡತಿ ಬೆರಕಿ ಸಿಕ್ಕಳೋ ಅಣ್ಣ ಮಾಡಲಾರ್ದೆ ಬಿಡುವುದಿಲ್ಲೋ ಮಣ್ಣ. ಕಿವಿಯ ಒಳಗ ಹಾಕೊಂಡಳ ಕಿಳಿಯ ಒಳಗ ಇಟ್ಟಳ ವಾಲಿ ಬುಗುಡಿ. ಸತಿಪತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲೆ. ಗಂಡ ಹೆಂಡತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲೆ. ಮನಿಯ ಕಳ್ಸಳ ಗಂಡಗ ಸಾಲಿ ಕೂಡಿರುವಂದ್ರ ಅಂತಾಳವಲ್ಲಿ. ಮನಿಯಾಗ ಕಳ್ಸಳ ಗಂಡಗ ಸಾಲಿ ಕೂಡಿರಿ ಅಂದ್ರು ಅಂತಾಳವಲ್ಲಿ. ತಿಲ್ಲಕ ಬೇಡತಾಳೋ ಹೋಟೆಲ್ ದಾನ ಸಾಂಬಾರ ಇಡ್ಲಿ. ತಿಲ್ಲಕ ಬೇಡತಾಳೋ ಹೋಟೆಲ್ ದಾನ ಸಾಂಬಾರ ಇಡ್ಲಿ. ಹೆಂಡತಿ ಬೆರಕಿ ಸಿಕ್ಕಾಳೋ ಅಣ್ಣ ಅದಕ್ಕಾಗಿ ಸ್ವರ್ಗಿ ಆಗಿದೆ ಸಣ್ಣ. ಹೆಂಡತಿ ಬೆರಕಿ ಸಿಕ್ಕಾಳೋ ಅಣ್ಣ ಅದಕ್ಕಾಗಿ ಸ್ವರ್ಗಿ ಆಗಿದೆ ಸಣ್ಣ. ಜಗಳಡಿ ಕಸ್ಕೊಂಡಾಳು ಟ್ರಿಜುರಿ ಕೀಲಿ. ಸತಿಪತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲೆ. ನೀವು ಗಂಡ ಹೆಂಡತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲೆ. ಕಲಿಸಿ ಕೆಡ್ಸಳ ಗಂಡನ ತೇಲಿ ಬ್ಯಾರಿಯಾಗಿ ಹೂಡೆಳವಲಿ. ಕಲಿಸಿ ಕೆಡ್ಸಳ ಗಂಡನ ತೇಲಿ ಬ್ಯಾರಿಯಾಗಿ ಹೂಡೆಳವಲಿ. ಹೆಂಡತಿಯಾಳ ಮಾಡಿಕೊಂಡಿ ಹಾಳ ನಿತ್ಯ ಹೋಗುದು ಬಂತಪ್ಪ ಕೂಲಿ. ಹೆಂಡತಿಯಾಳ ಮಾಡ್ಕೊಂಡಿ ಹಾಳ ನಿತ್ಯ ಹೋಗುದು ಬಂತಪ್ಪ ಕೂಲಿ. ಎಷ್ಟಂತೂ ಮಾಡಲಿ ವರ್ಣನ ನಡೆದಪ್ಪ ಹೈರಾಣ. ಹೆಂಡತಿದು ಎಷ್ಟಂತ
ಮಾಡಲಿ ವರ್ಣನ ನಡೆದದಪ್ಪ ಹೈರಾಣ ಕೊನೆಗೊಮ್ಮೆ ಗಂಡರ ಮಕ್ಕಳು ಮಾಡ್ತಾರ ಕೊನೆಗೊಮ್ಮೆ ಮಾಡ್ತಾರ ಇವನ ಕೊಲಿ ಸತಿಪತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲಿ ಗಂಡ ಹೆಂಡತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲಿ ಭಕ್ತಿ ಇಡು ಮಹಾತ್ಮರ ಬಲ್ಲಿ ಶಾಸ್ತ್ರ ಪುರಾಣ ಕೇಳಪ್ಪ ಕಿವಿಲಿ ಭಕ್ತಿ ಇಡು ಮಹಾತ್ಮರ ಬಲ್ಲಿ ಶಾಸ್ತ್ರ ಪುರಾಣ ಕೇಳಪ್ಪ ಕಿವಿಲಿ ಇಂಥ ಯಾಳಿ ನಿನಗ್ಯಾಕ ಬರುತ್ತಿತ್ತು ಬರದಿಲ್ಲ ನಿನ್ನ ಹಣಿ ಬರದಲ್ಲಿ ಇಂಥ ಯಾಳಿ ನಿನಗ್ಯಾಕ ಬರುತ್ತಿತ್ತು ಬರದಿಲ್ಲ ನಿನ್ನ ಹಣಿ ಬರದಲ್ಲಿ ಗುಡ್ಡದ ಮ್ಯಾಲ ಅಮ್ಮಣ್ಣ ಮಕಣಪುರದಾಗ ಮುಕ್ಕಣ್ಣ ಮುಮ್ಮೆಟ್ಟ ಮ್ಯಾಲ ಅಮ್ಮಣ್ಣ ಮಕಣಪುರದಾಗ ಮುಕ್ಕಣ್ಣ ಗುರುವ ಮದುಗೊಂಡು ತಿಳಿಸ್ಯಾರಿಂತ ಖ್ಯಾಲಿ ಸತಿಪತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲಿ ಗಂಡ ಹೆಂಡತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲಿ ತಾಯಿ ತಂದೆ ಮನೆಯಲ್ಲಿ ಪ್ರೀತಿ ಉಳಿಲಿಲ್ಲ ಅವರಲ್ಲಿ ತಾಯಿ ತಂದೆ ಮನೆಯಲ್ಲಿ ಪ್ರೀತಿ ಉಳಿಲಿಲ್ಲ ಅವರಲ್ಲಿ ಮಡದಿ ಮಾತು ಕೇಳಿ ಬಡದ ಕೈಲಿ ಸತಿಪತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲಿ ಗಂಡ ಹೆಂಡತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲಿ ಸತಿಪತಿ ಜೋಡಿಲಿ ಲಗ್ನ ಮಾಡಿಕೊಂಡು ಗರದೀಲಿ ಜಯ ಮಂಗಲಂ ಜೈ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ ಅಮೋಘ ಸಿದ್ದೇಶ್ವರ ಮಹಾರಾಜ ಕಿ ದಸ್ತಪ್ ಮಹಾರಾಜ ಕಿ ಅಭಿನವ ಸಿದ್ಧರತ್ನ ಮಧುಗುಂಡೇಶ್ವರ ಮಹಾರಾಜ ಕಿ ಬಿಳಿಯನ ಸಿದ್ದೇಶ್ವರ ಮಹಾರಾಜ ಕಿ ಇಟ್ಟಾದ್ರೆ ಜಯ ಹೊಡಿಲಾರ್ದವರು ಮಹಾರಾಜ